ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 17ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:08 ಇರಲಿದೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 9:01 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಬೆಳಿಗ್ಗೆ 9:42 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:34 ಗುಳಿಕ ಕಾಲ ಈ ದಿನ ಅಪರಾಹ್ನ 3:33 ಸಂಜೆ 5:04 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:54 ಸಂಜೆ 5:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಬೆಳಿಗ್ಗೆ 7:43 ಬೆಳಿಗ್ಗೆ 9:22 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:27 ಸೂರ್ಯೋದಯ. ಇನ್ನು ಸೂರ್ಯಾಸ್ತ ಸಂಜೆ 6:30. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಹಾಗೆ ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೂ ಕೂಡ ರವಿ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ದಿನ ರಾಜನೀತಿ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ವಿಶೇಷವಾಗಿ ಅನುಕೂಲತೆಗಳು ಇರುವಂತಹ ದಿನ. ರಾಜಕಾರಣಿಗಳು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ಸಫಲವಾಗುತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಈ ದಿನ ಅವರನ್ನು ಭೇಟಿ ಮಾಡಲಿಕ್ಕೂ ಕೂಡ ಅನುಕೂಲವನ್ನು ಕಲ್ಪಿಸ್ಕೊಳ್ಬೋದು. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಈ ವಿಚಾರಗಳಿಗೂ ಕೂಡ ತುಂಬ ಅನುಕೂಲಗಳು ಇರುತ್ತೆ. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಈ ದಿನ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲ ಇರುತ್ತೆ. ಸರ್ಕಾರಿ ನೌಕರರಿಗೆ ತುಂಬ ಯಶಸ್ಸು ಸಿಕ್ಕುವಂತಹ ದಿನ ಕೂಡ.
ಹಾಗಾಗಿನೇ ಈ ದಿನ ರವಿಯನ್ನು ಪಿತೃಕಾರಕ ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೂ ಕೂಡ ಈ ರವಿಯ ಮಾರ್ಗದರ್ಶನ ತುಂಬ ಅಗತ್ಯವಾಗಿರುವಂಥದ್ದು. ಈ ಎಲ್ಲ ವಿಚಾರಗಳು ಈ ದಿನ ಒಂದು ಧನಾತ್ಮಕ ರೀತಿಯಲ್ಲಿ ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಫಲಪ್ರದವಾದಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಫೇವರಬಲ್ ಆಗಿರುವಂಥ ಒಂದು ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೊರ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 29 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 29 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 29 ನಿಮಿಷದಿಂದ ರಾತ್ರಿ 2 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ನಿಮಗೆ ಯಶಸ್ಸನ್ನು ತರಲ್ಲ, ಜೊತೆಗೆ ಬಹಳ ನಿಧಾನಗತಿಯಲ್ಲಿ ಕೆಲಸಗಳು ಆಗುವಂಥದ್ದಿದೆ. ಹಾಗಾಗಿನೇ ಈ ದಿನ ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 29 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥ ದಿನ ಅಂತ ಹೇಳಿದ್ರೆ ಈ ದಿನ ರವಿವಾರದ ದಿನ. ಹಾಗಾಗಿ ರವಿಯ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಒಂದು ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಹಣ ಇತ್ಯಾದಿಗಳು ಬೇಕು ಅಂತಾದರೆ ಇತ್ತೀಚೆಗೆ ವಾಸ್ತುವನ್ನು ನೋಡುವಂಥದ್ದು ಹೆಚ್ಚಾಗ್ತಾ ಇದೆ. ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿಯೇ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇತ್ತೀಚೆಗೆ ಒಂದು ಪ್ರಿಯಾರಿಟಿಯಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಮನೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಕೊಠಡಿಗಳು ಬರಬೇಕು ಅನ್ನುವಂಥ ವಿಚಾರ ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಅಂದರೆ ಅಡುಗೆ ಮನೆ ಯಾವ ದಿಕ್ಕಿನಲ್ಲಿರಬೇಕು, ಪೂಜಾ ಮಂದಿರ ಎಲ್ಲಿರಬೇಕು, ಮಕ್ಕಳು ಓದುವಂಥ ಜಾಗ ಎಲ್ಲಿರಬೇಕು, ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಎಲ್ಲಿರಬೇಕು, ಇನ್ನು ಮಾಸ್ಟರ್ ಬೆಡ್ರೂಮ್ ಅನ್ನುವಂಥದ್ದು ಎಲ್ಲಿರಬೇಕಾಗತ್ತೆ, ಶೌಚಾಲಯ ಎಲ್ಲಿರಬೇಕು, ಲಿವಿಂಗ್ ರೂಮ್ ಎಲ್ಲಿರಬೇಕು, ಎಲ್ಲಿ ಜಾಗವನ್ನು ಬಿಡಬೇಕು, ಸಂಪನ್ನು ಎಲ್ಲಿ ತೆಗಿಬೇಕು ಇತ್ಯಾದಿ ವಿಚಾರಗಳು ತುಂಬ ಗಮನಾರ್ಹವಾಗಿ ಪರಿಗಣಿಸಲ್ಪಡ್ತಾ ಇರುವಂಥ ವಿಚಾರಗಳಿದು. ಮನೆ ಏನೋ ಕಟ್ಟಿದ್ದಾಗತ್ತೆ, ವಾಸ್ತು ಪ್ರಕಾರ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಆದರೆ ಮನೆಯ ಒಳಗೆ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು ತಂದು ಇಡೋದ್ರಿಂದ ಕೂಡ ವಾಸ್ತುವನ್ನು ಸರಿಪಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಮನೆಯಲ್ಲಿ ಯಾವ ಯಾವ ವಸ್ತುಗಳು ಇರಬೇಕು, ಅದು ಯಾವ ದಿಕ್ಕಿನಲ್ಲಿರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಈ ಮೀನನ್ನು ಸಾಕುವಂಥದ್ದು ಮನೆಗಳಲ್ಲಿ ನೋಡ್ತೀವಿ, ಅಕ್ವೇರಿಯಮ್ಮನ್ನು ಇಟ್ಕೊಳ್ಳೋವಂಥದ್ದು. ಹಾಗಾಗಿ ಯಾರು ಅಕ್ವೇರಿಯಮ್ಮನ್ನು ಇಟ್ಕೊಳ್ಬೇಕು ಅಥವಾ ಮನೆಯಲ್ಲಿ ಏನಾದರೂ ಮೀನುಗಳನ್ನು ತಂದಿದ್ದರೆ ಅದನ್ನು ಯಾವ ದಿಕ್ಕಿನಲ್ಲಿಡಬೇಕು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಇಲ್ಲಿ ಎಲ್ಲರೂ ಕೂಡ ಈ ಅಕ್ವೇರಿಯಮ್ಮನ್ನು ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ಬರು ಮಾತ್ರ ಮನೆಯಲ್ಲಿ ಇಟ್ಕೊಳ್ಬೋದು. ಏಕೆ ಅಂತ ಹೇಳಿದ್ರೆ ಈ ಮೀನಿನ ಅಕ್ವೇರಿಯಂನಿಂದಲೇ ಎಷ್ಟೋ ಕಷ್ಟ ನಷ್ಟಗಳು ಸಂಭವಿಸಿದೆ. ಆರೋಗ್ಯ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ದಾಂಪತ್ಯ ಸಮಸ್ಯೆ ಕೂಡ ಬಂದಿರುವಂಥದ್ದು ಇದೆ. ಹಾಗಾಗಿನೇ ಎಲ್ಲರೂ ಕೂಡ ಅಕ್ವೇರಿಯಮ್ಮನ್ನು ಇಡೋ ಹಾಗಿಲ್ಲ, ಜೊತೆಗೆ ಎಲ್ಲರೂ ಕೂಡ ಮೀನಿನ ಊಟವನ್ನು ಮಾಡೋ ಹಾಗಿಲ್ಲ ಅನ್ನೋವಂಥ ಒಂದು ವಿಚಾರ ಕೂಡ ಇದೆ. ಅಂದರೆ ಮೀನನ್ನು ಕೆಲವರು ಮಾತ್ರ ತಿನ್ನಬಹುದು, ಕೆಲವರಿಗೆ ನಿಷಿದ್ಧವಾಗಿ ಇರುವಂಥದ್ದು. ಇದನ್ನು ಕೂಡ ಗಮನಿಸಬೇಕು. ಇಲ್ಲಿ ಮನೆಯಲ್ಲಿ ಈ ಮೀನಿನ ಅಕ್ವೇರಿಯಂ ಅಂದರೆ ನಮಗೆ ಕೂಡಲೇ ಜ್ಞಾಪಕಕ್ಕೆ ಬರುವಂಥದ್ದು ನೀರು ತುಂಬಿದ ಗಾಜಿನ ಒಂದು
ಟ್ಯಾಂಕ್ ಅದು. ಅದರೊಳಗೆ ಬಣ್ಣ ಬಣ್ಣದ ಮೀನುಗಳನ್ನು ಇಟ್ಟಿರ್ತಾರೆ. ಇದು ಕೆಲವರಿಗೆ ತುಂಬ ಆಕರ್ಷಣೀಯವಾಗಿರುವಂಥದ್ದು, ತುಂಬ ಇಷ್ಟವಾಗುವಂಥದ್ದು. ಹಾಗಾಗಿನೇ ಈ ಮೀನಿನ ಅಕ್ವೇರಿಯಂಗಳನ್ನು ಮನೆಯಲ್ಲಿಡ್ತಾರೆ ಅಥವಾ ಆಫೀಸಿನಲ್ಲಿಡ್ತಾರೆ. ಇದರಿಂದ ಅದರ ಅಂದ ಹೆಚ್ಚಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಅಕ್ವೇರಿಯಮ್ಮನ್ನು ಇಡುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಈ ಮೀನಿನ ಟ್ಯಾಂಕನ್ನು ಮನೆಯನ್ನು ಚಂದಗೊಳಿಸಲಿಕ್ಕೆ ಕೆಲವರು ಇಟ್ಟರೆ, ಕೆಲವರು ವಾಸ್ತುವಿನ ಭಾಗವಾಗಿ ಇಡುವಂಥದ್ದು ಇದೆ. ಅಂದರೆ ಆ ಮನೆಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರ್ತಾ ಇದ್ದರೆ ಅದನ್ನು ಮೊದಲು ಆ ಮೀನುಗಳು ಸ್ವೀಕರಿಸುತ್ತೆ, ಮೀನುಗಳು ಸತ್ತು ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ, ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಯಾವುದೇ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇದ್ದರೆ ಅದು ನಿವಾರಣೆ ಆಗುತ್ತೆ ಮೀನುಗಳಿದ್ದರೆ ಅನ್ನುವಂಥದ್ದು. ಇನ್ನು ಒತ್ತಡ ಇದ್ದರೆ, ರಕ್ತದೊತ್ತಡ ಇದ್ದರೆ, ಉದ್ವೇಗದ ಸಮಸ್ಯೆ ಇದ್ದರೆ ಈ ಮೀನಿನ ಅಕ್ವೇರಿಯಮ್ಮನ್ನು ನೋಡ್ತಾ ಇದ್ದರೆ ಅವು ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಅಕ್ವೇರಿಯಂನ ಸೌಂದರ್ಯ ನರಗಳಿಗೆ ಹೆಚ್ಚು ಮುದವನ್ನು ನೀಡುತ್ತೆ, ಹೆಚ್ಚು ಸಂತೋಷವನ್ನು ನೀಡುತ್ತೆ, ಮೆದುಳನ್ನು ಶಾಂತಗೊಳಿಸುತ್ತೆ. ಅದಕ್ಕಾಗಿಯೇ ಈ ಉದ್ವೇಗ ನಿವಾರಕನಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದು ಈ ಅಕ್ವೇರಿಯಂ ಇದು. ಹಾಗೆ ಈ ಮೀನುಗಳು ಏನಿದೆ ಮನೆಯಲ್ಲಿದ್ದರೆ ಅದು ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ. ಹಾಗೆ ನೀರು ಈ ಜೀವನದ ಪಾಸಿಟಿವ್ ಹರಿವಿನ ಪ್ರತಿನಿಧಿಯಾಗಿ ಇರುವಂಥದ್ದು ಈ ಅಕ್ವೇರಿಯಂನಲ್ಲಿರುವಂಥ ನೀರು. ಹಾಗಾಗಿನೇ ಆ ಮನೆಯಲ್ಲಿ ಸದಾ ಸರ್ವದ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಅದು ಸಮೃದ್ಧಿಯ ಸಂಕೇತವಾಗಿ ಕೂಡ ಇರುವಂಥದ್ದು. ಹಾಗಾಗಿ ಈ ಅಕ್ವೇರಿಯಂ ಒಳಗೆ ಮೀನುಗಳು ವೇಗವಾಗಿ ಚಲಿಸಿದಾಗ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪಾಸಿಟಿವ್ ಎನರ್ಜಿ ಇದೆ, ಇದು ಸಂಪತ್ತನ್ನು ಹಾಗೆ ಸಮೃದ್ಧಿಯನ್ನು ವೃದ್ಧಿಸತ್ತೆ ಅನ್ನುವಂಥದ್ದು ಕೂಡ ಹಿನ್ನೆಲೆಯಲ್ಲಿರುವಂಥದ್ದು. ಹಾಗಾಗಿನೇ ಮನೆಯ ಉಳಿದ ಭಾಗಗಳನ್ನು ಕನೆಕ್ಟ್ ಮಾಡುವಂಥ ಲಿವಿಂಗ್ ರೂಮ್ ಏನಿದೆ, ಈ ಡ್ರಾಯಿಂಗ್ ರೂಮ್ ಅನ್ನುವಂಥದ್ದು, ಆ ಒಂದು ಸ್ಥಳದಲ್ಲಿ ಸಾಮಾನ್ಯವಾಗಿ ಅಕ್ವೇರಿಯಮ್ಮನ್ನು ಇಟ್ಟಿರ್ತಾರೆ. ಇನ್ನು ಕಚೇರಿಗಳಲ್ಲಾದರೆ ನೀವು ಕುಳಿತುಕೊಳ್ಳುವಂಥ ಜಾಗದಲ್ಲಿ ಅಥವಾ ನಿಮ್ಮ ಕಣ್ಣೆದುರಿಗೆ ಕಾಣುವಂಥ ಜಾಗದಲ್ಲಿ ಅಕ್ವೇರಿಯಮ್ಮನ್ನು ಇಟ್ಟಿರ್ತಾರೆ. ಇಲ್ಲಿ ಈ ಅಕ್ವೇರಿಯಮ್ಮನ್ನು ಇಡುವಂಥ ಇನ್ನೊಂದು ಉದ್ದೇಶ ಏನಂತ ಹೇಳಿದ್ರೆ, ಈ ಅಕ್ವೇರಿಯಂನಲ್ಲಿ ಇರುವಂಥ ನೀರೇನಿದೆ ಅದು ಹಣದ ಹರಿವನ್ನು ಸೂಚಿಸುತ್ತೆ. ಹಾಗೆ ಹೆಚ್ಚು ಮೀನುಗಳು ಇದ್ದರೆ ಅಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಸಮೃದ್ಧಿಯ ದ್ಯೋತಕವಾಗಿ ಅಕ್ವೇರಿಯಮ್ಮನ್ನು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿ ಈಶಾನ್ಯ ಮತ್ತು ಪೂರ್ವ ದಿಕ್ಕುಗಳೇನಿದೆ ಇದು ಅಕ್ವೇರಿಯಂನ ಇಡಲಿಕ್ಕೆ ಅತ್ಯುತ್ತಮವಾದಂಥ ದಿಕ್ಕುಗಳಿದು. ಹಾಗೆ ಎರಡನೆಯ ದಿಕ್ಕು, ಇಲ್ಲಿ ಈಶಾನ್ಯ ದಿಕ್ಕು ಮನೆಯ ಆರ್ಥಿಕತೆಯನ್ನು ಸೂಚಿಸುತ್ತೆ, ಹಣಕಾಸಿನ ಸ್ಥಿತಿಗತಿಗಳನ್ನು ಸೂಚಿಸುತ್ತೆ. ಹಾಗಾಗಿ ಮನೆಯಲ್ಲಿ ಪೂಜಾದಿ ಕಾರ್ಯಗಳು, ಶುಭ ಕಾರ್ಯಗಳು ನಡೀತಾ ಇರುತ್ತೆ ಅನ್ನುವಂಥದ್ದನ್ನು ಈಶಾನ್ಯ ದಿಕ್ಕು ತಿಳಿಸಿದ್ರೆ, ಇನ್ನು ಪೂರ್ವ ದಿಕ್ಕು ಸುಖ ಸಂತೋಷವನ್ನು ತರುವಂಥದ್ದು. ಹಾಗಾಗಿ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕು ಬಹಳ ಮುಖ್ಯ. ಇಲ್ಲಿ ಪೂರ್ವ ಉದಯಿಸುತ್ತಿರುವಂಥ ಸೂರ್ಯನನ್ನು ಸೂಚಿಸುವಂಥ ದಿಕ್ಕು. ಹಾಗಾಗಿನೇ ಆ ಮನೆಯ ಕುಟುಂಬಸ್ಥರ ಬಾಳಿನಲ್ಲೂ ಕೂಡ ಒಂದು ನವೋಲ್ಲಾಸ ಉದಯವಾಗ್ತಾ ಇರುತ್ತೆ. ಹಾಗಾಗಿ ಒಂದು ಚೈತನ್ಯ ಆಗಲಿ, ಆಸಕ್ತಿ ಆಗಲಿ, ಆರೋಗ್ಯ ಆಗಲಿ ಹೆಚ್ಚು ಹೆಚ್ಚು ಉದ್ಭವ ಆಗುವಂಥದ್ದು ಈ ಪೂರ್ವ ದಿಕ್ಕಿನಿಂದಲೇ. ಹಾಗಾಗಿನೇ ಈ ಈಶಾನ್ಯ ಮತ್ತು ಪೂರ್ವ ದಿಕ್ಕಿನಲ್ಲಿ ಅಕ್ವೇರಿಯಮ್ಮನ್ನು ಇಡುವಂಥದ್ದು ತುಂಬ ಸೂಕ್ತ. ಇನ್ನು ಕೆಲವರು ಬೇರೆ ಬೇರೆ ಜಾತಿಯ ಫಿಶ್ಗಳನ್ನು ತಂದಿರ್ತಾರೆ, ಮೀನುಗಳನ್ನು. ಅದರಲ್ಲೂ ಈ ಕಪ್ಪು ಬಣ್ಣದ ಫಿಶ್ಗಳಿರ್ಬೋದು, ಬಿಳಿಯ ಬಣ್ಣದ ಫಿಶ್ಗಳಿರ್ಬೋದು, ಅಥವಾ ಈ ಗೋಲ್ಡನ್ ಕಲರಲ್ಲಿ ಇರುವಂಥ ಫಿಶ್ಗಳಿರ್ಬೋದು, ಅಥವಾ ನೀಲಿ ಕಲರಲ್ಲಿ ಇರುವಂಥ ಫಿಶ್ಗಳಿರ್ಬೋದು. ಇನ್ನು ಕೆಲವರು ಮಿಶ್ರ ಬಣ್ಣಗಳನ್ನು ಹೊಂದಿರುವಂಥ ಮೀನುಗಳನ್ನು ಕೂಡ ತಂದಿರ್ತಾರೆ. ಆದರೆ ಈ ಮನೆಗೆ ಒಂದು ಎನರ್ಜಿಯನ್ನು ತರಬೇಕು ಅಂತ ಹೇಳಿದ್ರೆ ಇಲ್ಲಿ ಗೋಲ್ಡ್ ಫಿಶ್ ಹೆಚ್ಚು ಶ್ರೇಯಸ್ಕರವಾಗಿ ಇರುವಂಥದ್ದು. ಇನ್ನು ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಇರಬೇಕು. ಹಾಗೆ ಮನೆಯಲ್ಲಿ ಇರುವಂಥವರ ಮಧ್ಯೆ ಒಂದು ಸಾಮರಸ್ಯ ಇರಬೇಕು, ಮನಸ್ಸು ಪ್ರಶಾಂತವಾಗಿರಬೇಕು. ಈ ಎಲ್ಲ ಕಾರಣಗಳಿಗಾಗಿಯೇ ಬಹಳ ಪ್ರಮುಖ ಅಂತ ಹೇಳಿ ಈ ಗೋಲ್ಡ್ ಫಿಶ್ ಇರುವಂಥದ್ದನ್ನು ಪರಿಗಣಿಸ್ತಾರೆ. ಹಾಗೆ ಈ ಮೀನುಗಳು ಸಾಮಾನ್ಯವಾಗಿಯೇ ಹೇಳೋದಾದರೆ ಇಲ್ಲಿ ಜೀವಂತಿಕೆಯ ಸಂಕೇತವಾಗಿ ಇದೆ, ಅಂದರೆ ಒಂದು ಲೈಫ್ ಇದೆ ಅನ್ನುವಂಥದ್ದನ್ನು ಅದು ಸೂಚಿಸುತ್ತೆ. ಹಾಗಾಗಿನೇ ಮನೆಯಲ್ಲಿರುವಂಥವರ ಆರೋಗ್ಯವನ್ನು ವೃದ್ಧಿಸುವಂಥದ್ದು ಕೂಡ ಈ ಅಕ್ವೇರಿಯಂ ಅನ್ನುವಂಥದ್ದನ್ನು ಪರಿಗಣಿಸಬೇಕಾಗತ್ತೆ. ಹಾಗೆ ಮನೆಯ ಒಂದು ಭಾಗಕ್ಕೆ ಜೀವವನ್ನು ನೀಡುವಂಥದ್ದು, ಒಂದು ಎನರ್ಜಿಯನ್ನು ಅಥವಾ ಒಂದು ಪಾಸಿಟಿವ್ ವೈಬ್ಸನ್ನು ನೀಡುವಂಥದ್ದು ಈ ಅಕ್ವೇರಿಯಂ ಇದು. ಹಾಗಾಗಿನೇ ವಾಸ್ತುಶಾಸ್ತ್ರದ ಪ್ರಕಾರ
ಅಕ್ವೇರಿಯಮನ್ನು ಬಹಳ ವಿಶೇಷವಾಗಿ ಲಿವಿಂಗ್ ರೂಮಲ್ಲಿ ಇಡುವಂಥದ್ದು. ಆದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮಲಗುವ ಕೋಣೆಯಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಈ ಅಕ್ವೇರಿಯಮನ್ನು ಇಡುವಂಥದ್ದು, ಅಂದರೆ ಮೀನುಗಳನ್ನು ಇಡುವಂಥದ್ದನ್ನು ತಪ್ಪಿಸಬೇಕು. ಇದರಿಂದ ಆ ಮನೆಯಲ್ಲಿರುವಂಥವ್ರಿಗೆ ಆರೋಗ್ಯ ಸಮಸ್ಯೆಗಳು ಬಾಧಿಸುತ್ತೆ, ನಿದ್ರಾಹೀನತೆ ಉಂಟಾಗುವಂಥದ್ದು, ಹಾಗೆ ಆಹಾರ ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಕೂಡ ಇದು ಉಂಟು ಮಾಡುತ್ತೆ. ಹಾಗಾಗಿನೇ ಈ ಅಕ್ವೇರಿಯಂನ ಆದಷ್ಟು ಪ್ರಶಾಂತವಾಗಿರುವಂಥ ಸ್ಥಳದಲ್ಲಿ ಇಡಬೇಕು. ಇನ್ನು ಸಕ್ರಿಯವಾಗಿರುವಂಥ ಮೀನುಗಳೇನಿದೆ ಬಹಳ ಚುರುಕಾಗಿ ಅತ್ಯಂದಿತ್ತ ಓಡಾಡ್ತಾ ಇರುತ್ತೆ. ಇದರಿಂದ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಆ ಮನೆಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗಾಗಿನೇ ಅಕ್ವೇರಿಯಂನಲ್ಲಿ ಮೀನುಗಳು ಸುಗಮವಾಗಿ ಚಲಿಸಬೇಕು. ಆ ರೀತಿ ಅದು ವಿಶಾಲವಾಗಿದ್ದರೆ ತುಂಬ ಉತ್ತಮ. ಇನ್ನು ಈ ಮೀನುಗಳ ಸಂಖ್ಯೆ 9 ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಸಂಖ್ಯೆಯ ಮೀನುಗಳು ಆ ಅಕ್ವೇರಿಯಂನಲ್ಲಿರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದರಲ್ಲಿ ಈ 9 ಮೀನುಗಳಲ್ಲಿ 8 ಡ್ರ್ಯಾಗನ್ ಮೀನು ಅಥವಾ ಗೋಲ್ಡ್ ಫಿಶ್ ಆಗಿರ್ಬೋದು, 1 ಕಪ್ಪು ಮೀನು ಆಗಿರಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಮೀನುಗಳು ಹೆಚ್ಚು ತಿರುಗಾಡ್ತಾ ಇರಬೇಕು. ಆ ರೀತಿ ಅಕ್ವೇರಿಯಮನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಅಗಲವಾಗಿಯೂ ಕೂಡ ಇರಬೇಕಾಗತ್ತೆ. ಇನ್ನು ಒಂದು ವಾಸ್ತು ದೋಷ ಅನ್ನುವಂಥದ್ದು ಏನಾದರೂ ಆ ಮನೆಗೆ ಬಂದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೆಲವು ಸಾಕು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವಂಥದ್ದು ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಮೀನನ್ನು ಸಾಕುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂಥದ್ದು. ಏಕೆಂದರೆ ಆ ಮನೆಯ ದೋಷವನ್ನು ಅದು ನಿವಾರಣೆ ಮಾಡುತ್ತೆ. ಯಾವುದೇ ರೀತಿಯ ದೃಷ್ಟಿ ದೋಷ ಇದ್ದರೂ ಕೂಡ ಈ ಅಕ್ವೇರಿಯಂ ನಿವಾರಣೆ ಮಾಡುತ್ತೆ. ಹಾಗಾಗಿನೇ ಎಲ್ಲ ದುಷ್ಕೃತ್ಯಗಳಿಂದ ಮುಕ್ತಗೊಳಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಅಕ್ವೇರಿಯಂನಲ್ಲಿರುವಂಥ ಮೀನು ಏನಾದರೂ ಮರಣ ಹೊಂದಿದ್ರೆ ನಮಗೆ ಬಂದಿರುವಂಥ ಒಂದು ಗಂಡಾಂತರವನ್ನು ಅದು ಕಾಪಾಡಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಮನೆಯಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ನಿಮ್ಮ ಸಮಸ್ಯೆಗಳಿಗೆ ಅದು ಅಂತ್ಯವನ್ನು ನೀಡುತ್ತೆ ಅನ್ನುವಂಥದ್ದು. ಹಾಗಾಗಿ ಒಂದು ಮೀನು ಏನಾದರೂ ಸತ್ತಿದ್ರೆ ಅದನ್ನು ಹೊರಗೆ ತೆಗೆದು ಅದಕ್ಕೆ ಬದಲಿಯಾಗಿ ಮತ್ತೊಂದು ಮೀನನ್ನು ಆದಷ್ಟು ಬೇಗ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅದೃಷ್ಟ ಅಂತಲೇ ಈ ಅಕ್ವೇರಿಯಮನ್ನು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು. ಹಾಗಾಗಿ ಈ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೆ ಮೊದಲು ಆ ಮೀನುಗಳು ಅಂತಹ ದೋಷಗಳನ್ನು ಸ್ವೀಕರಿಸುತ್ತೆ. ಆದ್ದರಿಂದಲೇ ಮನೆಯಲ್ಲಿ ಅಕ್ವೇರಿಯಂ ಇದ್ದರೆ ನೆಮ್ಮದಿ ನೆಲೆಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಅಕ್ವೇರಿಯಂನಲ್ಲಿ ಕೆಲವರು 9 ಮೀನುಗಳನ್ನು ಇಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ 1, 3, 5, 7 ಈ ಸಂಖ್ಯೆಯಲ್ಲಿ ಕೂಡ ಮೀನುಗಳನ್ನು ಇಡ್ಬೋದು. ಬೆಸ ಸಂಖ್ಯೆಗಳಲ್ಲಿ ಮೀನುಗಳಿರಬೇಕು. ಇನ್ನು ಅಕ್ವೇರಿಯಂ ನೀರು ಕೊಳಕಾಗದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಈ ಕೊಳಕಾದ ಮಲಿನವಾದ ನೀರು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗಾಗಿ ಧನಾತ್ಮಕವಾದಂಥ ಒಂದು ಕಂಪನ ಮನೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಆದಷ್ಟು ನೀರು ಶುಭ್ರವಾಗಿರಬೇಕು. ಅದಕ್ಕಾಗಿಯೇ ಆಗಾಗ್ಗೆ ಈ ಅಕ್ವೇರಿಯಂ ಟ್ಯಾಂಕನ್ನು ಶುಚಿಗೊಳಿಸ್ತಾ ಇರಬೇಕು. ಇನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಅಕ್ವೇರಿಯಂನಲ್ಲಿ ಇರುವಂಥ ಮೀನುಗಳಿಗೆ ಆಹಾರವನ್ನು ಕೊಡುವಂಥದ್ದಿದೆ. ಅದಕ್ಕಾಗಿಯೇ ಪ್ರತ್ಯೇಕವಾದ ಆಹಾರ ಬಂದಿದೆ. ಅದನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರತಿದಿನ ಒಬ್ಬರೇ ಮೀನಿಗೆ ಆಹಾರವನ್ನು ನೀಡಬೇಕು. ಬೇರೆ ಬೇರೆಯವರು ಆಹಾರವನ್ನು ನೀಡ್ತಾ ಇರಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಇದರಿಂದ ಆ ಮೀನುಗಳಲ್ಲಿ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಉಂಟಾಗುತ್ತೆ. ಯಾರು ಆಹಾರವನ್ನು ಕೊಡ್ತಾರೋ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಅದು ಹೊಂದಿರುತ್ತೆ. ಹಾಗಾಗಿನೇ ಅಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಫಲಗಳು ಸಿಕ್ಕತ್ತೆ. ಯಾವುದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಅವರ ಮನಸ್ಸಿನ ಮೇಲೆ ಬೀಳಲ್ಲ. ಹಾಗಾಗಿನೇ ಪ್ರತಿನಿತ್ಯ ಒಬ್ಬರೇ ಮೀನಿಗೆ ಆಹಾರವನ್ನು ಕೊಡುವಂಥದ್ದನ್ನು ಮಾಡಬೇಕು. ಇನ್ನು ಆಗಾಗ್ಗೆ ಅಕ್ವೇರಿಯಮನ್ನು ಬದಲಾಯಿಸ್ತಾ ಇರಬಾರ್ದು. ಹಾಗಾಗಿ ಒಂದು ಕಡೆ ಅದನ್ನು ಇಟ್ಟಿದ್ರೆ ಸ್ವಲ್ಪ ಸಮಯದವರೆಗೂ ಕೂಡ ಅದು ಅದೇ ಜಾಗದಲ್ಲಿ ಇರಬೇಕು. ಕೆಲವರು ಪ್ರತಿ ವಾರ ಪ್ರತಿ ತಿಂಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾವಣೆ ಮಾಡ್ತಾ ಇರುವಂಥದ್ದನ್ನು ಕಾಣಬಹುದು. ಆ ರೀತಿ ಮಾಡದೆ ಒಂದೇ ಕಡೆಯಲ್ಲಿ ಇಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಬಂಧುಗಳೇ, ಈ ಮನೆಯಲ್ಲಿ ಇಡುವಂಥ ಮೀನುಗಳು ಅಂದರೆ ಈ ಅಕ್ವೇರಿಯಂ ಏನಿದೆ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಈ ಅಕ್ವೇರಿಯಂ ಇದ್ದರೆ ಅದನ್ನು ಯಾವ ದಿಕ್ಕಿನಲ್ಲಿಡಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಂದು ವೇಳೆ ಅಕ್ವೇರಿಯಮ್ಮನ್ನು ತರಬೇಕು, ಮೀನುಗಳನ್ನು ಸಾಕಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಈಗ ಹೇಳಿರುವಂಥ ಈ ವಾಸ್ತು ಟಿಪ್ಸ್ಗಳನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಮನೆಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬಂದಂತಾಗುತ್ತೆ. ಹಾಗಾಗಿ ಈ ಧನಾತ್ಮಕವಾದಂತಹ ಕಂಪನದಿಂದಲೇ ಮನೆ ಸಮೃದ್ಧಿಯಾಗಿ ಬೆಳೆಯುತ್ತೆ, ಸುಖ ಶಾಂತಿ ಇರುತ್ತೆ.
ಜೊತೆಗೆ ಈ ಭಗವಂತನ ಮತ್ಸ್ಯಾವತಾರದ ಪರಿಭಾಷೆಗಳು ಕೂಡ ಮನಸ್ಸಿಗೆ ಆಗಾಗ್ಗೆ ಬರ್ತಾ ಇರುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಬಹಳ ವಿಶೇಷವಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಇರುತ್ತೆ. ಹಾಗೆ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುವಂಥ ವಿಚಾರ. ಆಪ್ತರೊಂದಿಗೆ ಯಾವುದೇ ರೀತಿಯ ಸಣ್ಣ ಪುಟ್ಟ ವಿವಾದಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಂದಿದ್ದರೂ ಕೂಡ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿನೇ ನೀವೇ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಸಂಬಂಧವನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಆರೋಗ್ಯ ಬಹಳ ಚೆನ್ನಾಗಿರೋದ್ರಿಂದ, ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ಬಹಳ ಚೆನ್ನಾಗಿರೋದ್ರಿಂದಲೇ ಕೆಲವೊಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿರ್ತೀರಿ. ಇಲ್ಲ ಒಂದು ಸಂಕಲ್ಪವನ್ನಾದರೂ ಮಾಡ್ಕೊಳ್ತೀರಿ, ಈ ಕೆಲಸ ಮಾಡಬೇಕು, ಇದು ಶ್ರೇಯಸ್ಸನ್ನು ತರುತ್ತೆ, ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಮೂಡುತ್ತೆ. ನಿಮ್ಮ ಒಂದು ಕನಸನ್ನು ಸಾಕಾರಗೊಳಿಸಲಿಕ್ಕೆ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ, ಅವರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಯಾವುದೇ ರೀತಿಯ ಸೋಲು ಹಿನ್ನಡೆ ಅನ್ನುವಂಥದ್ದು ಇರಲ್ಲ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ ಈ ದಿನದಲ್ಲಿ. ಇನ್ನು ನೆರೆಹೊರೆಯವರ ಒಂದು ವಿಚಾರದಲ್ಲಿ ಬಹಳ ಆತ್ಮೀಯತೆಯಿಂದ ಇರ್ತೀರಿ. ಒಂದು ಬೇಕು ಬೇಡಗಳ ಬಗ್ಗೆ ಕೂಡ ಈ ದಿನ ಬಹಳ ಚೆನ್ನಾಗಿ ವಿಮರ್ಶೆ ಮಾಡುವಂಥದ್ದು ಇದೆ. ಹಾಗಾಗಿ ಒಂದು ತರ್ಕಕ್ಕೆ, ವಿಮರ್ಶೆಗೆ, ಮಾತಿಗೆ ಈ ದಿನ ನೀವು ಬದ್ಧತೆಯನ್ನು ತೋರಿಸ್ತೀರಿ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟದ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕು, ಗಣಪತಿಯ ದರ್ಶನವನ್ನು ಮಾಡಿಕೊಳ್ಬೇಕು, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುವಂಥದ್ದು, ಸ್ಥಿರವಾಗಿ ಯಾವುದೇ ಒಂದು ಕೆಲಸಗಳಾಗಲ್ಲ, ಸ್ಥಿರವಾಗಿರುವಂಥ ಆದಾಯ ಕೂಡ ಈ ದಿನ ಬರಲ್ಲ. ಹಾಗಾಗಿನೇ ಈ ಆದಾಯ ವ್ಯಯಾದಿಗಳು ನಿಮ್ಮ ಕೈಮೀರಿ ಘಟಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಆರೋಗ್ಯ ಕೂಡ ಈ ದಿನ ಅಷ್ಟಕ್ಕಷ್ಟೇ ನಿಮಗೆ. ಹಾಗಾಗಿನೇ ನಿಮ್ಮ ಆರೋಗ್ಯದ ಕಡೆ ತೀವ್ರವಾದ ಗಮನವನ್ನು ಕೊಡಬೇಕು. ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ ಕೂಡ ನೀವು ಚಿಂತೆಯನ್ನು ಮಾಡಬೇಕು. ಹಾಗಾಗಿನೇ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಈ ಆರೋಗ್ಯದ ಬಗ್ಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಇದನ್ನು ನೀವು ಪರಿಪಾಲನೆ ಮಾಡಿಕೊಂಡ್ರೆ ಮುಂದೆ ಒಳ್ಳೆಯ ಆರೋಗ್ಯ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲೂ ಕೂಡ ಸ್ಥಿರತೆಯ ಕೊರತೆ ಇದೆ. ಎಲ್ಲೂ ಕೂಡ ನಿಮಗೆ ಒಂದು ಕಾಂಕ್ರೀಟಾಗಿ ಇದೇ ಕೆಲಸ ಆಗುತ್ತೆ, ಹೀಗೆ ಮಾಡ್ಬೋದು ಅನ್ನೋಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗಾಗಿನೇ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಬದಲಾವಣೆ ಮಾಡ್ಕೊಳ್ತೀರಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತೀರ್ಮಾನವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಗೊಂದಲ ಗೋಜಲು ಇರುವಂಥ ಸಂದರ್ಭಗಳಿದೆ. ಇನ್ನು ಈ ವ್ಯರ್ಥ ಪ್ರಯಾಣಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಈ ದಿನ ಬರುತ್ತೆ. ಹಾಗಾಗಿ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಒಂದು ಕಡೆ ಹಿನ್ನಡೆ ಆದರೆ ನಿಮ್ಮ ಪ್ರಯಾಣ ಕೂಡ ನಿಮಗೆ ಸೋಲನ್ನು ತರುತ್ತೆ. ಅಂದರೆ ಪ್ರಯಾಣದ ಉದ್ದೇಶಗಳು ಈಡೇರಲ್ಲ, ಅಥವಾ ಪ್ರಯಾಣ ಮಾಡಿದ್ರೂ ಆದರೂ ನಿಮಗೆ ತ್ರಾಸದಾಯಕವಾಗಿರುತ್ತೆ, ಶ್ರಮ ಆಗುತ್ತೆ. ಹಾಗಾಗಿನೇ ದೂರದ ಪ್ರಯಾಣಗಳನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು. ಇಲ್ಲ ಪ್ರಯಾಣವನ್ನು ಯಾವ ಉದ್ದೇಶಕ್ಕೆ ಮಾಡಬೇಕು ಮೊದಲು ಅದನ್ನು ನಿಷ್ಕರ್ಷೆ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ವೃಥ ಅಲೆದಾಟ ಓಡಾಟ ಇರುವಂಥದ್ದು, ಇದು ಖರ್ಚಿಗೂ ಕೂಡ ಕಾರಣವಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಮನೆಯ ಹೊರಗೆ ಹೊಸ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ನಿಮಗೆ ಗೊತ್ತಿಲ್ಲ, ಅಪರಿಚಿತ ವ್ಯಕ್ತಿಗಳಿಂದ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇರುತ್ತೆ. ಆದಷ್ಟು ಜಾಗೃತರಾಗಿರಬೇಕು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ ಆಗುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಬೇಗ ಆಗದೇ ಇದ್ದೇ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಕಸಿವಿಸಿ ಉಂಟಾಗುವಂಥದ್ದು, ಹಾಗೆ ಬೇಸರ ಕೂಡ ಮೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೈಲಾದಂತಹ ಪುಟ್ಟ ಪುಟ್ಟ ಕೆಲಸಗಳನ್ನು ಮಾತ್ರ ಇದನ್ನು ಆಯ್ಕೆ ಮಾಡಿಕೊಂಡು ಪೂರ್ಣ ಆಗುವಂತೆ ನೋಡಿಕೊಳ್ಳಿ, ಒಳ್ಳೆಯದಾಗತ್ತೆ.
ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಭದ್ರತೆಯ ಭಾವನೆ ಇದೆ. ಅಂದರೆ ಏನೋ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಯಾವುದೇ ಹಣಕಾಸಿನ ವಿಚಾರ ಆಗಲಿ, ಸಂಬಂಧದ ವಿಚಾರ ಆಗಲಿ, ಅಥವಾ ನೀವು ಹೊಸದಾಗಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳ ವಿಚಾರವಾಗಲಿ ಮನಸ್ಸಿಗೆ ನಿಮಗೆ ತುಂಬ ಎನರ್ಜಿಯನ್ನು ಕೊಡುತ್ತೆ. ತುಂಬ ಸಂತೋಷ ಇದೆ. ಕೆಲಸ ಮಾಡಲೇಬೇಕು ಅನ್ನುವಂಥ ಹಠದ ರೀತಿಯಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ ಈ ದಿನದಲ್ಲಿ. ಹಾಗೆ ದೀರ್ಘಕಾಲ ಇರುವಂಥ ಕೆಲವು ಸಮಸ್ಯೆಗಳೇನಿದೆ ಅದು ನಿವಾರಣೆಯ ಹಂತಕ್ಕೆ ಬರುವಂಥದ್ದು ಇದೆ. ಯಾರದ್ದೋ ಒಂದು ಪ್ರಭಾವ, ಯಾರದ್ದೋ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಅಂತಹ ಸಮಸ್ಯೆಗಳು ನಿವಾರಣೆಯತ್ತ ಸಾಗುತ್ತೆ. ಇನ್ನು ಈ ದಿನ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಪ್ರಶಾಂತತೆ ಇದೆ. ಮಾಡಿರುವಂಥ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಯಾರಿಗೆ ಒಪ್ಪತ್ತೋ ಬಿಡುತ್ತೋ ನಿಮಗಂತೂ ಕೆಲಸಗಳು, ಅದರ ಫಲಿತಾಂಶಗಳು ಒಂದು ರೀತಿಯಲ್ಲಿ ಮೆಚ್ಚುಗೆಯನ್ನು ತಂದುಕೊಡುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು, ನಿಮ್ಮ ಒಂದು ಘನತೆ ಗೌರವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯಾಣದ ಪೂರ್ವ ಸಿದ್ಧತೆ ಅಥವಾ ಯಾವ ಉದ್ದೇಶಕ್ಕಾಗಿ ಪ್ರಯಾಣ ಇದೆಯೋ ಅದನ್ನು ಬಲಪಡಿಸ್ಕೊಳ್ಳುವಂಥದ್ದು, ಇವೆಲ್ಲ ಈ ದಿನ ಆಗುವಂಥ ಘಟನೆಗಳಲ್ಲೇ. ಇನ್ನು ಮನರಂಜನೆಗೆ ಈ ದಿನ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಮನಸ್ಸು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕಾಗಿಯೇ ಈ ಆಹಾರ ವಿಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಗುರು ಹಿರಿಯರು ಅಂತ ಹೇಳಿದ್ರೆ ಈ ದಿನ ಭಕ್ತಿ ಭಾವಗಳು ಜಾಸ್ತಿ ಇರುವಂಥದ್ದು, ಅವರ ಸೇವೆ ಶುಶ್ರೂಷೆ, ಅವರನ್ನು ಭೇಟಿ ಮಾಡುವಂಥದ್ದು, ಅವರ ಸಲಹೆ ಪಡ್ಕೊಳ್ಳುವಂಥದ್ದು, ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಇದರಲ್ಲಿ ಯಾವುದೋ ಒಂದು ನಿಮಗೆ ಜರುಗತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಪ್ರಾಣದೇವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರಿಯಾಗಿ ನಿಮ್ಮ ಜೊತೆಗೆ ನಿಲ್ತಾನೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವ್ಯಯಸ್ಥಾನದಲ್ಲಿರ್ತಾನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಳವಳ, ಏನನ್ನೋ ಕಳ್ಕೊಂಡಂಥ ಭಾವನೆ ಅಥವಾ ಯಾವುದೂ ಸಿಕ್ಕಿಲ್ಲ ಅನ್ನುವಂಥ ಹತಾಶವಾದಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣದಿಂದ ಆಗಲಿ ಅಥವಾ ನೀವು ತೆಗೆದುಕೊಳ್ಳುವಂತಹ ಕೆಲವು ಅನ್ಸೈಂಟಿಫಿಕ್ ಆಗಿರುವಂತಹ ತೀರ್ಮಾನಗಳಾಗಲಿ ನಿಮಗೆ ಹೆಚ್ಚು ಖರ್ಚನ್ನು ತರಿಸುತ್ತೆ. ಹಾಗಾಗಿ ಈ ಹಣಕಾಸಿನ ಖರ್ಚು ವೆಚ್ಚಗಳು ಬಹಳ ವಿಪರೀತವಾಗುವಂಥದ್ದು ಈ ದಿನದಲ್ಲಿ. ಆದ್ದರಿಂದಲೇ ಕೆಲವೊಂದು ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಂಧುಗಳ ಸಲಹೆಯನ್ನು ಪಡ್ಕೊಳ್ಬೇಕು. ಅನುಭವಸ್ಥರ ಮಾತುಗಳನ್ನು ಕೇಳಿಕೊಂಡು ಮುಂದುವರಿಯುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಮುಗಿಸಬೇಕು ಅನ್ನುವಂಥದ್ದು ನಿಮ್ಮ ಸಂಕಲ್ಪ. ಆದರೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇದರಿಂದ ತುಂಬ ಪ್ರಯತ್ನ ಮಾಡೇ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಮನಸ್ಸಿನಲ್ಲಿ ತಾಳ್ಮೆ ಇರಬೇಕು, ಸ್ವಲ್ಪ ಹಠದ ಸ್ವಭಾವ ಕೂಡ ಇರಬೇಕು. ಯಾವುದನ್ನು ಹೇಗೆ ಬೇಕಾದರೂ ಹೋಗಲಿ ಅಂತ ಹೇಳಿ ಬಿಡೋ ಹಾಗಿಲ್ಲ. ಕೆಲವೊಂದನ್ನು ಆ ಒಂದು ನಿಗದಿತ ಟ್ರ್ಯಾಕ್ನಲ್ಲೇ ಇಟ್ಕೊಂಡು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹಣ ಏನೋ ಸಿಕ್ಕತ್ತೆ. ಆದರೆ ಈ ಹಣದ ಸಂಪಾದನೆ ಮಾರ್ಗ ಏನಿದೆ ಅದು ತುಂಬ ಕಷ್ಟ ಮತ್ತು ಶ್ರಮ ಇದಕ್ಕೆ ಒಳಪಟ್ಟಿರುವಂಥದ್ದು. ಹಾಗಾಗಿನೇ ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕದೇ ಇದ್ದರೂ ಅಲ್ಪ ಸ್ವಲ್ಪನಾದರೂ ಫಲ ಸಿಕ್ಕತ್ತೆ, ಮಿಶ್ರ ಫಲಗಳಿರುತ್ತೆ. ಬರೋಂಥದ್ದನ್ನೇ ಈ ದಿನ ನೀವು ಖುಷಿಯಿಂದ ಸಂತೋಷದಿಂದ ಎಂಜಾಯ್ ಮಾಡಬೇಕು. ಹಾಗಾಗಿ ಭಗವಂತನ ಒಂದು ಪ್ರಸಾದ ಏನಿದೆ ಅಥವಾ ಅವನು ಕೊಡುವಂಥ ಕಾರ್ಯಗಳ ಫಲ ಏನಿದೆ ಅದನ್ನು ಮಾತ್ರ ಅನುಭವಿಸಬೇಕು. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿಬಿಡಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಜೊತೆಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ. ಈ ದಿನ ಸಂಜೆಯ ಸಮಯದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು,
ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಜೊತೆಗೆ ಈ ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲವಾಗಿರೋದರಿಂದ ಯಾವುದೇ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೂ ಅದರ ಸದುಪಯೋಗವನ್ನು ಮಾಡಿಕೊಳ್ಬೋದು. ಹಾಗಾಗಿ ಸಮಯದ ಪರಿಪಾಲನೆ ಚೆನ್ನಾಗಿದೆ. ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ, ಎನರ್ಜಿ ಚೆನ್ನಾಗಿದೆ. ಆತ್ಮವಿಶ್ವಾಸ ಈ ದಿನ ಹೈಯೆಸ್ಟ್ ರೇಟಲ್ಲಿರುವಂಥದ್ದು ನಿಮಗೆ. ಹಾಗಾಗಿನೇ ಕೆಲವು ಪ್ರಮುಖವಾದಂಥ ವಿಚಾರಗಳನ್ನು ಕೈಗೊಳ್ಳುವಂಥದ್ದು, ಆಗಲೇಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ನೀವು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದಾಯಕವಾದಂಥ ದಿನ, ಫಲಪ್ರದವಾದಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ಸವಿಯಾದಂಥ ಮಾತು ಕೂಡ ಕಾರ್ಯ ಸಾಧನೆಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಮಾತಿನಿಂದ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೀರಿ. ಮಾತಿನಿಂದಲೇ ಕೆಲವರ ಮನಸ್ಸನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಮೆಸ್ಮರೈಸ್ ಮಾಡುವಂಥ ಒಂದು ಪವರ್ ಈ ದಿನ ನಿಮಗಿರುತ್ತೆ. ಹಾಗೆ ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಶಾಂತಿ, ಸಮಾಧಾನ ಇದೆ. ಏಕೆಂದರೆ ನಿಮಗೆ ಬೇಕಾದಂಥವರು ನಿಮ್ಮ ಹತ್ತಿರ ಇದ್ದಾರೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಿದೆ. ಒಳ್ಳೆಯ ಔಟ್ಲೆಟ್ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮಗೆ ತುಂಬ ಆತ್ಮೀಯರು ಈ ದಿನ ಭೇಟಿಯಾಗುವಂಥದ್ದು, ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮಗಿದೆ. ಹಾಗಾಗಿ ಯಾವುದೋ ಅಗತ್ಯ ಇದೆ, ಯಾವುದೋ ತೀರಾ ತುರ್ತಾಗಿ ಬೇಕಾಗಿದೆ, ಅಂಥದ್ದಕ್ಕೆ ನೀವು ಇನ್ವೆಸ್ಟ್ ಮಾಡುವಂಥದ್ದು ಸೂಕ್ತ. ಇನ್ನು ಈ ದಿನದಲ್ಲಿ ಮನೆಯ ಹೊರಗೆ ಕೂಡ ನಿಮಗೆ ಉತ್ತಮವಾದಂಥ ಒಂದು ಗೌರವ, ಆದರಗಳು ಸಿಕ್ಕುವಂಥದ್ದು ಇದೆ. ಯಾರದ್ದೋ ಒಂದು ಕೆಲಸ ಕಾರ್ಯ, ಯಾರದ್ದೋ ಒಂದು ಸಮಸ್ಯೆ, ಅದಕ್ಕೆ ಸ್ಪಂದಿಸುವಂತಹ ಒಳ್ಳೆಯ ಗುಣ ಕೂಡ ನಿಮಗೆ ಇರುವಂಥದ್ದು. ಮಾನವೀಯತೆಯನ್ನು ಪ್ರದರ್ಶನ ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಉದ್ಯೋಗ ಸ್ಥಾನ ಇದು. ಹಾಗಾಗಿನೇ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ವ್ಯಾಪಾರ, ನಿಮ್ಮ ಒಂದು ವೃತ್ತಿಯ ಬದುಕು ಅಥವಾ ಯಾವುದೇ ರೀತಿಯ ಚಟುವಟಿಕೆ, ಅದರಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿನೇ ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಒಂದು ವಿಚಾರ ಈ ದಿನ ಇತ್ಯರ್ಥಕ್ಕೆ ಬರುತ್ತೆ. ಅದು ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನ ಮಕ್ಕಳ ಶೈಕ್ಷಣಿಕ ವಿಚಾರದಲ್ಲಿ ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಹಾಗಾಗಿ ಮಕ್ಕಳಿಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿರ್ಬೋದು, ಮಕ್ಕಳಿಂದ ನೀವು ನಿರೀಕ್ಷೆ ಮಾಡುವಂಥ ವಿಚಾರಗಳಾಗಲಿ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ ಈ ದಿನ. ಹಾಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತೀರಿ ಈ ದಿನ. ನಿಮ್ಮ ಮಾತಂದರೆ, ನಿಮ್ಮ ಒಂದು ಪ್ರೆಸೆನ್ಸ್ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಬಲ ಇದೆ. ಅದೇ ಒಂದು ರೀತಿಯಲ್ಲಿ ಸಂಮೋಹನಗೊಳಿಸುವಂಥ ಒಂದು ವಿಚಿತ್ರ ಸನ್ನಿವೇಶವನ್ನು ಸೃಷ್ಟಿಸುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಹಳೆಯ ಸ್ನೇಹಿತರಿರ್ಬೋದು ಅಥವಾ ಹಿರಿಯರಿರ್ಬೋದು, ಅವುಗಳನ್ನು ಭೇಟಿ ಮಾಡುವಂಥದ್ದು, ಅವರ ಕಷ್ಟ ಸುಖಗಳ ವಿಚಾರಣೆ, ಇದು ಕೂಡ ನಿಮ್ಮ ಅಜೆಂಡಾದಲ್ಲಿರುತ್ತೆ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಹೊಸದಾಗಿ ಯಾವುದೇ ರೀತಿಯ ಹೂಡಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು, ಹೊಸದಾಗಿ ತೀರ್ಮಾನ ಕೈಗೊಳ್ಳಬೇಕು ಅನ್ನುವಂಥ ವಿಚಾರಗಳಿರ್ಬೋದು, ಇದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನದಲ್ಲಿ ಗಾಳಿಯಲ್ಲಿ ಗೋಪುರ ಕಟ್ಟುವಂಥ ಒಂದು ವಿಚಾರದಲ್ಲಿ ಹೆಚ್ಚು ಸಮಯವನ್ನು ಕಳಿಬೇಡಿ. ಅಂದರೆ ಪ್ರಾಕ್ಟಿಕಲ್ ಆಗಿರಿ. ಯಾವುದೇ ಊಹೆಗೆ ಅಥವಾ ಇನ್ನೂ ಯಾರಿಂದಲೋ ಏನೋ ಆಗುತ್ತೆ, ಅದರಿಂದ ಕೆಲಸ ಸಾಧ್ಯವಾಗತ್ತೆ, ಕಾರ್ಯ ಸಿಂಧುವಾಗತ್ತೆ ಅನ್ನುವಂಥ ವಿಚಾರಗಳನ್ನು ಮರೆತುಬಿಡಿ. ಏಕೆಂದರೆ ಸಕಾಲಕ್ಕೆ ಯಾರೂ ಕೂಡ ಬರಲ್ಲ, ಯಾರೂ ಸಹಾಯ ಮಾಡಲ್ಲ ಅಂಥ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಅನುಭವವನ್ನು ಪಡ್ಕೊಳ್ಳಿ. ಈ ದಿನದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಹೂಡಿಕೆಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ನೀವು ಯಾವ ಕ್ಷೇತ್ರದಲ್ಲಿ ಏನನ್ನು ನೀವು ಇನ್ವೆಸ್ಟ್ ಮಾಡ್ತೀರೋ ಅದನ್ನೇ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಫಲವಾಗಿ ವಾಪಸ್ಸು ಪಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಒಳ್ಳೆಯದನ್ನು ಇನ್ವೆಸ್ಟ್ ಮಾಡಿ ಒಳ್ಳೆಯದನ್ನೇ ಪಡ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು
ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆ ಅಗತ್ಯತೆ ಇದೆ. ಇಲ್ಲಾಂದರೆ ಹಣದ ನಷ್ಟ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದ ದುಡಿಮೆಗಿಂತ ಖರ್ಚು ಜಾಸ್ತಿ ಆಗುವಂಥ ಸಂದರ್ಭಗಳಿದೆ. ಓಡಾಟ, ಹಾಗೆ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳನ್ನು ಓಲೈಸುವಂಥ ಸಂದರ್ಭದಲ್ಲಿ ಮಾಡುವಂಥ ಖರ್ಚುಗಳು, ಉಡುಗೊರೆಯನ್ನು ಕೊಡುವಂಥ ಒಂದು ತೀರ್ಮಾನಗಳು, ಇವೆಲ್ಲ ಖರ್ಚಿನ ಬಾಬ್ತುಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಂತು ಹೋದಂತಹ ಒಂದು ಕೆಲಸ ಕಾರ್ಯಗಳಿಗೆ ನೀವು ಮತ್ತೆ ಮರುಚಾಲನೆ ನೀಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಿಯಾರಿಟಿ ಏನಿದೆ, ಈ ದಿನ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಅರ್ಧಂಬರ್ಧಾಗಿರುವಂಥ ಕೆಲಸಗಳು ಮೊದಲಾಗಲಿ ಅನ್ನುವಂಥ ಒಂದು ಉದ್ದೇಶ ಕೂಡ ಇರುತ್ತೆ. ಇನ್ನು ಕೆಲವೊಂದು ವಸ್ತುಗಳ ಖರೀದಿಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥದ್ದು, ಯಾವುದು ಕೂಡ ಸ್ಮೂತಾಗಿ ಆಗಲ್ಲ. ಏನೋ ಒಂದು ಕೊಕ್ಕೆ, ಏನೋ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಪ್ರಯತ್ನಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಈ ದಿನ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸುವಂಥದ್ದು ಕೂಡ ಇದೆ. ನಿಮ್ಮ ಒಂದು ವ್ಯವಹಾರದಲ್ಲಾಗಲಿ, ನಿಮ್ಮ ಕಾರ್ಯವೈಖರಿಯಲ್ಲಾಗಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿನೇ ನಿಮ್ಮ ಕನಸು ನನಸನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಯಾಕೆಂದರೆ ಅನುಭವದ ಕೊರತೆ ಇರ್ಬೋದು. ಜೊತೆಗೆ ಈ ದಿನದಲ್ಲಿ ಓವರ್ ಕಾನ್ಫಿಡೆನ್ಸ್ ಕೂಡ ನಿಮ್ಮನ್ನು ಈ ಒಂದು ಸ್ಥಿತಿಯಲ್ಲಿ ನಿಲ್ಲಿಸುತ್ತೆ. ಹಾಗಾಗಿನೇ ಈ ದಿನ ಏನು ಬಂತೋ ಅದೇ ಭಾಗ್ಯ, ಇದ್ದುದರಲ್ಲೇ ಸಂತೋಷ ಪಡಬೇಕು. ಇನ್ನು ಬಹಳ ವಿಶೇಷ, ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆಯ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅದು ಅವರ ಅನುಭವದ ಸಾರ. ಅದನ್ನು ನೀವು ಈ ದಿನ ಅಳವಡಿಸ್ಕೊಳ್ಳೋದ್ರಿಂದ ಕೆಲವೊಂದು ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆಯಲ್ಲಿ ಚಂದ್ರ. ಇದರಿಂದ ಅಲ್ಪ ಯಶಸ್ಸು ಸಿಕ್ಕುವಂಥ ದಿನ. ಕೆಲವೊಂದು ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಯಾರನ್ನು ಹೆಚ್ಚು ನಂಬಬೇಡಿ. ಯಾರಿಂದಲೋ ಹಣ ಬರುತ್ತೆ, ಯಾರೋ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಕಲ್ಪನೆಗೆ ಈ ದಿನ ಇತಿಶ್ರೀಯನ್ನು ಹಾಡಬೇಕಾಗತ್ತೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಈ ಸಹಕಾರಗಳು ಸಿಕ್ಕದೇ ಇದ್ದಾಗ ಈ ಕೆಲಸ ಕಾರ್ಯಗಳ ಒಂದು ಖರ್ಚು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ಒಳ್ಳೆಯ ಮಾಹಿತಿಗಳು ಸಿಕ್ಕತ್ತೆ. ಮಾಹಿತಿಗೇನು ಕೊರತೆ ಇಲ್ಲ. ಯಾರೋ ಅನುಭವಸ್ಥರು ಹೇಳ್ತಾರೆ ಹೀಗೆ ಮಾಡಿದ್ರೆ ಅನುಕೂಲ ಅಂತ ಹೇಳಿ. ಆದರೆ ಅಂತಹ ಅನುಭವಗಳನ್ನು, ಅಂತಹ ಸಲಹೆಗಳನ್ನು ತಡ್ಕೊಳ್ಳುವಂತಹ ಒಂದು ತಾಳ್ಮೆ ಈ ದಿನ ಇರಲ್ಲ, ಅದನ್ನು ಪಡ್ಕೊಳ್ಳಲ್ಲ. ಏಕೆಂದರೆ ಎಲ್ಲೋ ಒಂದು ಕಡೆ ಈ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಹಾಗೆ ಈ ದಿನ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿದ್ರೂ ಆ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಯಾಕೆಂದರೆ ನಿಮಗೆ ಒಂದು ರೀತಿಯಲ್ಲಿ ಟೆಂಪ್ಟೇಷನ್ ಇದೆ. ಆ ತೀರ್ಮಾನವನ್ನು ಬದಲಾವಣೆ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ಇನ್ನು ಬೇರೆ ರೀತಿಯಲ್ಲಿ ಮಾಡಿದ್ರೆ ಅದು ಹೇಗೆ ಫಲಿತಾಂಶವನ್ನು ತರುತ್ತೆ ಅನ್ನುವಂಥ ವಿಚಾರಗಳು. ಹಾಗಾಗಿನೇ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದರೆ ಯಾವ ಕೆಲಸವೂ ಕೂಡ ಪೂರ್ಣ ಆಗಲ್ಲ, ಖರ್ಚು ಹೆಚ್ಚಾಗುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ಈ ಪ್ರಯಾಣವನ್ನು ಮುಂದೂಡುವಂಥದ್ದು ಮುಖ್ಯ. ಇನ್ನು ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ತೀವ್ರ ಗಮನವನ್ನು ಕೊಡಬೇಕಾಗತ್ತೆ. ಆಹಾರ ಕೈ ಕೊಡುತ್ತೆ. ಹಾಗಾಗಿನೇ ಆರೋಗ್ಯ ಈ ದಿನ ನಿಮಗೆ ದುಬಾರಿಯಾಗಿ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ನಿಮಗೆ ಸಹಕಾರ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇದೆ. ಹಾಗೆ ಕುಟುಂಬಸ್ಥರ ಪರವಾಗಿ ಈ ದಿನ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ನೆಚ್ಚಿನ ಕುಟುಂಬದ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇದೆ. ಆದರೆ ಈ ಮಾತಿನ ಮಧ್ಯದಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ.
ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರ ಈ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳು ಬಹಳ ಅದ್ಭುತವಾಗಿರುತ್ತೆ. ಒಳ್ಳೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಈ ದಿನ ಇರುತ್ತೆ. ಆದರೆ ಈ ಪ್ರಮುಖವಾದಂತಹ ವಿಚಾರಗಳಲ್ಲಿ ಕೆಲವೊಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಈ ದಿನ ಸ್ವಲ್ಪ ಆತರ ಜಾಸ್ತಿ, ಅದನ್ನು ನಿಧಾನ ಮಾಡಿಕೊಂಡ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧು ಮಿತ್ರರ ಒಂದು ವಿಚಾರ ಇರ್ಬೋದು, ಅವರ ನಡವಳಿಕೆ ಇರ್ಬೋದು, ಇದರಿಂದ ಒಂದು ರೀತಿಯ ಮಾನಸಿಕ ಒತ್ತಡ ಉಂಟಾಗುವಂಥದ್ದು ಕೂಡ ಇದೆ. ಇದು ಅನಿರೀಕ್ಷಿತವಾದಂತಹ ಒತ್ತಡ, ಇದನ್ನು ನಿಭಾಯಿಸಲೇಬೇಕು. ಅದಕ್ಕಾಗಿಯೇ ಈ ದಿನ ಒತ್ತಡ ನಿರ್ವಹಣೆಯನ್ನು ಮಾಡಿಕೊಳ್ಳುವಂಥ ಒಂದು ವಿಚಾರಕ್ಕೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಕುಟುಂಬದ ಸದಸ್ಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿನದಲ್ಲಿ ಎಲ್ಲವೂ ಸರಿ ಇದೆ, ಆದರೆ ಏನೋ ಒಂದು ಕಳ್ಕೊಂಡಂಥ ಭಾವನೆ ಬರುವಂಥದ್ದು ಇದೆ. ನಿಮ್ಮ ಪ್ರೀತಿಯ ಜೀವನ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮಗೆ ತುಂಬ ಹತ್ತಿರವಾಗ್ತಾರೆ, ತುಂಬ ಇಷ್ಟವಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರಮಪಟ್ಟರೂ ಕೂಡ ಹೆಚ್ಚು ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೆಚ್ಚಿನ ಜವಾಬ್ದಾರಿ ಇದೆ, ಕಾರ್ಯಭಾರದ ಒತ್ತಡ ಇದೆ, ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಎಲ್ಲಿಯವರೆಗೆ ನಿಮಗೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇದೆ, ಸಂತೋಷ ಇದೆ, ಅಲ್ಲಿಯವರೆಗೂ ಕೂಡ ಕೆಲಸಗಳು ನಿಮಗೆ ಬರ್ಡನ್ನಾಗಿ ಕಾಣಲ್ಲ, ಒತ್ತಡದ ರೂಪದಲ್ಲಿ ಕಾಣಿಸಲ್ಲ. ಬದಲಾಗಿ ಖುಷಿಯಿಂದ ಮಾಡ್ತೀರಿ. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಫಲ ಈ ದಿನ ನಿಮಗಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ನಿರಾತಂಕವಾಗಿ ಸಾಗುತ್ತೆ. ಯಾವುದೂ ಕೂಡ ಅಡ್ಡಿ ಆತಂಕಗಳು ಎದುರಾಗಲ್ಲ. ಶತ್ರುಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ಬಾಧಿಸುವಂಥವರಾಗಲಿ, ನಿಮಗೆ ಒಂದು ರೀತಿಯಲ್ಲಿ ಅನ್ನೆಸೆಸರಿ ಅಡ್ವೈಸನ್ನು ಮಾಡುವಂಥವರ ಸಂಖ್ಯೆ ಆಗಲಿ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳಿಕ್ಕೆ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಹಾಗೆ ವೈವಾಹಿಕ ಜೀವನದಲ್ಲಿ ಬಂದಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಹಳ ಯಶಸ್ವಿಯಾಗಿ ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಬಿಡ್ತೀರಿ, ಕೆಲವೊಂದು ವಿಚಾರಗಳನ್ನು ತೆಗೆದುಕೊಳ್ತೀರಿ. ಹಾಗಾಗಿನೇ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಈ ದಿನ ಬಹಳ ಚೆನ್ನಾಗಿ ನಿಮ್ಮಿಂದ ಫಾಲೋ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಕೆಲವೊಂದು ಸಣ್ಣ ವಿಚಾರಗಳಿಗೂ ಕೂಡ ಹೆಚ್ಚು ಶ್ರಮ ಪಡುವಂಥ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಆ ವಿಚಾರದಲ್ಲಿ ಅಥವಾ ಕೆಲಸದಲ್ಲಿ ಅನುಭವ ನಿಮಗೆ ಕಡಿಮೆ ಇರುವಂಥದ್ದು. ಹಿರಿಯರ ಅನುಭವದ ಮೇಲೆ, ಅವರ ಒಂದು ಸಲಹೆಯ ಮೇಲೆ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಕಡಿವಾಣ ಹಾಕಬೇಕು. ನಿಮ್ಮ ಸುತ್ತಾಟ, ನಿಮ್ಮ ಪ್ರಯಾಣ ಏನಿದೆ ಅದು ನಿಗದಿತ ಸಮಯದಲ್ಲೇ ಆಗಲಿ. ಅದಕ್ಕಾಗಿ ಕೆಲವೊಂದು ಪ್ರಾಪರ್ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನದ ಅಜೆಂಡಾ ಅಸ್ತವ್ಯಸ್ತವಾಗಿಬಿಡುತ್ತೆ. ಜಾಗ್ರತೆ. ಇನ್ನು ಈ ದಿನ ಅಮೂಲ್ಯ ವಸ್ತುಗಳನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಅದನ್ನು ಎಲ್ಲೋ ಇಟ್ಟು ಮರೆಯುವಂಥದ್ದು, ಎಲ್ಲೋ ಒಂದು ಕಡೆ ಕಳ್ಳತನ ಆಗುವಂಥದ್ದು, ಒಟ್ಟಾರೆ ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು, ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸಂಜೆಯ ಸಮಯ ಏನಿದೆ ಅದು ನಿಮಗೆ ಸ್ವಲ್ಪ ಒತ್ತಡದ ಸಮಯ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ನಿರ್ವಹಣೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಹೆಚ್ಚು ಪ್ರೀತಿಯಿಂದ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ವಿಶೇಷವಾಗಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ನಿಮ್ಮ ಆದಾಯ ಈ ದಿನ ಸೀಮಿತವಾಗಿರುತ್ತೆ. ಅದರಲ್ಲೂ ಈ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು. ಹಾಗಾಗಿ ಸಹೋದರ ಸಹೋದರಿಯರ ಮಧ್ಯೆ ಈ ದಿನ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಪರಸ್ಪರ ಗೌರವ ಭಾವನೆಗಳು ಕೂಡ ಇರಲ್ಲ. ಒಬ್ಬರಲ್ಲಿ ಮತ್ತೊಬ್ಬರು ದೋಷವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಬೇರೆಯವರ ತಪ್ಪುಗಳು ಬಹಳ ಬೇಗ ನಿಮಗೆ ಗೊತ್ತಾಗತ್ತೆ, ಅರ್ಥ ಆಗುತ್ತೆ. ಆದರೆ ನೀವೇ ಮಾಡುವಂತಹ ಕೆಲವು ತಪ್ಪುಗಳು ನಿಮಗೆ ಅರ್ಥ ಆಗಲ್ಲ, ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ. ಹಾಗಾಗಿನೇ ನಿಮ್ಮ ಒಂದು ವ್ಯಕ್ತಿತ್ವದ ಅಭಿವೃದ್ಧಿಗೆ ಅಥವಾ
ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಸಲಹೆಗಳಿಗೆ ಈ ದಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ನಿಮ್ಮ ಸ್ನೇಹಿತರ ಬಂಧುಗಳ ಒಂದು ಮಾತುಗಳನ್ನು ಈ ದಿನ ಕೇಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನಗಳು ಕೂಡ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಚಟುವಟಿಕೆಗಳು ಇದ್ದರೂ ಕೂಡ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಈ ದಿನ. ಇನ್ನು ಸಮಯಕ್ಕೆ ಸರಿಯಾಗಿ ವ್ಯವಹಾರಗಳು ಪೂರ್ಣ ಆಗಲ್ಲ. ಇದು ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ತರುತ್ತೆ. ಶ್ರಮ ಜಾಸ್ತಿ, ಹೆಚ್ಚಿನ ಜವಾಬ್ದಾರಿ ಇದೆ, ಒತ್ತಡಗಳಿರುತ್ತೆ. ಅದನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಮನಸ್ಸು ಸರಿ ಇರಬೇಕು. ಮನಸ್ಸಿಗೆ ಒಂದು ಇಚ್ಛಾಶಕ್ತಿ ಮೂಡಬೇಕು, ವಿಲ್ ಪವರ್ ಬೇಕು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಅತಿಯಾದ ಜಾಗ್ರತೆಯನ್ನು ವಹಿಸಬೇಕು. ನಿಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಎಚ್ಚರಿಕೆಯಿಂದ ಇರಿ. ಏನೋ ಒಂದು ಎಡವಟ್ಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನೀವು ಪೂರ್ವ ಸಿದ್ಧತೆಯೊಂದಿಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖ ಸ್ಥಾನ ಇದು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮಗೆ ಸುಖ ಇಲ್ಲ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಜೊತೆಗೆ ಬಂಧು ವರ್ಗದವರಿಂದ ಅನಿರೀಕ್ಷಿತ ಮಾತುಗಳನ್ನು ಕೇಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಗಾಳಿ ಸುದ್ದಿ, ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅಪಪ್ರಚಾರ. ಹಾಗಾಗಿನೇ ಮನಸ್ಸಿಗೆ ಬೇಸರ ತರಿಸುವಂಥ ವಿಚಾರ ಅಂತ ಹೇಳಿದ್ರೆ ಯಾರ ಜೊತೆಯಲ್ಲೂ ಇರಬಾರ್ದು, ಒಂಟಿಯಾಗಿ ಇರಬೇಕು, ಏಕಾಂಗಿಯಾಗಿರಬೇಕು ಅನ್ನುವಂಥ ಬಯಕೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು, ಚುರುಕಾಗಿ ನಡೆಯಲ್ಲ. ಲಾಭ ಕೂಡ ಬಹಳ ಬೇಗ ನಿಮ್ಮ ಕೈ ಸೇರಲ್ಲ ಈ ದಿನ. ಹಾಗೆ ನಿಮ್ಮ ಉದ್ಯೋಗದ ಪ್ರಯತ್ನಗಳಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಗುವಂಥ ಪ್ರಯತ್ನಗಳಲ್ಲಾಗಲಿ ಸ್ವಲ್ಪ ಓಡಾಟ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವು ಸಂಬಂಧದ ವಿಚಾರದಲ್ಲಿ ಯೋಚಿಸಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಯಾವುದೇ ಒಂದು ಸಂಬಂಧದಲ್ಲಿ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು ಕೂಡ ಇರುತ್ತೆ. ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ನಿಮ್ಮ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ಹೆಚ್ಚಿನ ನಂಬಿಕೆ ಅಗತ್ಯ ಇದೆ. ಹಾಗಾಗಿನೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರಬೇಕು, ಒಂದು ಪ್ರೂಫ್ ಇರಬೇಕು. ನಿಮ್ಮ ಒಂದು ಮೆಮೊರಿ ಪವರ್ ಮೇಲೆ ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ದಾಖಲೆ ಪತ್ರಗಳ ಜೊತೆಯಲ್ಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳು ಕೆಲವು ಆಗತ್ತೆ. ಆದರೆ ಆ ಉತ್ಸಾಹವನ್ನು ನೀವಾಗಿ ಹೆಚ್ಚಿಸ್ಕೊಳ್ಬೇಕು. ಅದಕ್ಕೆ ಒಂದು ಇನ್ವಾಲ್ವ್ಮೆಂಟ್ ಬೇಕು. ಅಂಥ ಒಂದು ಕೆಲಸ ಕಾರ್ಯಗಳನ್ನು ಇಷ್ಟಪಟ್ಟು ಮಾಡಬೇಕಾಗತ್ತೆ. ಇದು ಸ್ವಲ್ಪ ಸೂಕ್ಷ್ಮದ ವಿಚಾರ. ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಿ. ನಿಮಗೆ ಯಾವುದು ಅನುಕೂಲ, ಯಾವುದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ ಅಂಥದ್ದನ್ನು ಈ ಕಾನೂನಿನ ಚೌಕಟ್ಟಿನೊಳಗೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.